ಇವತ್ತು ಇಂಟರ್ನೆಟ್ಟಲ್ಲಿ ಒಂದು ವೈರಲ್ ಕೊರಿಯನ್ ಮಾಸ್ಕ್ನ ಬಳಸೋದನ್ನು ನೋಡಿದೆ. ಸೊ ನಾನು ಟ್ರೈ ಮಾಡಬೇಕು ಅಂತ ಹೇಳಿಬಿಟ್ಟು ತಯಾರಿಸೋಣ ಅಂದ್ಬಿಟ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕಿ ರೆಡಿ ಮಾಡಿದೆ ಫೇಸ್ ಪ್ಯಾಕ್ನ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ರೈಟ್ ಕನ್ಸಿಸ್ಟೆನ್ಸಿ ಬಂದಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಅಪ್ಲೈ ಮಾಡಲಿಕ್ಕೆ ತುಂಬ ಸ್ಟಿಕ್ಕಿ ಆ್ಯಂಡ್ ಮೆಸಿ ಫೀಲಿಂಗ್ ಆಗ್ತಾಯಿತ್ತು ನನಗೆ. ದಿಸ್ ಇಸ್ ನಾಟ್ ಗೋನ್ ವರ್ಕ್ಔಟ್ ಅಂತ ಅಂದ್ಬಿಟ್ಟು ಫ್ಲಾಪ್ ಶೋ. ಸೊ ನೆಕ್ಸ್ಟ್ ನಾನು ಅದ್ರ ಬದಲಾಗಿ ಫೇಸಸ್ ಕೆನಡಾ ಅವ್ರದ್ದು ಪ್ರಾಡಕ್ಟನ್ನು ಬಳಸ್ತಾ ಇದ್ದೀನಿ. ಫಸ್ಟ್ ನಾನು ಆ್ಯಸ್ ಅ ಬೇಸ್ ಆಗಿ ಪ್ರೋ ಸ್ಟ್ರೋಪ್ ಕ್ರೀಮನ್ನು ಬಳಸ್ತಾ ಇದ್ದೀನಿ. ಇದು ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ, ಹಾಗೆ ಕಂಟೈನ್ಸ್ ಶಿಯಾ ಬಟರ್ ಹಾಗೂ ಹ್ಯಾಲುರಾನಿಕ್ ಆಸಿಡ್, ಆಲ್ ಡೇ ಹೈಡ್ರೇಷನ್ ಕೊಡುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. 3-in-1 ಫೌಂಡೇಶನ್ ಜೊತೆಗೆ ಸ್ಟ್ರೋಪ್ ಕ್ರೀಮನ್ನು ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದು 3-in-1 ಫೌಂಡೇಶನ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಹಾಗೂ 10 hours ಲಾಂಗ್ ಸ್ಟೇ ಇರುತ್ತೆ. ನನ್ನ ಸ್ಕಿನ್ ಮೇಲೆ ನೀಟಾಗಿ ಬ್ಲೆಂಡ್ ಆಗುತ್ತೆ. ಅದಾಗಿದ ನಂತರ ನಾನು ಹೈಲೈಟರ್ ಆಗಿ ಮೇನ್ ಪಾಯಿಂಟ್ಸಲ್ಲಿ ಸ್ಟ್ರೋಪ್ ಕ್ರೀಮನ್ನು ಬಳಸ್ಕೊಂಡೆ. ಆ್ಯಂಡ್ ಕಾನ್ಫಿ ಮ್ಯಾಟ್ ವಾಲ್ ಲಿಪ್ಸ್ಟಿಕ್ಕನ್ನು ಬಳಸ್ತಾ ಇದ್ದೀನಿ ಇವತ್ತು. ಇದು 1 ಸ್ವೈಪ್ ಅಪ್ಲಿಕೇಶನ್, ಟ್ರಾನ್ಸ್ಫರ್ ಪ್ರೂಫ್, ಲಾಂಗ್ ಸ್ಟೇ ಹಾಗೂ ಚೀಕ್ ಟಿಂಟ್ ಹಾಗೂ ಐ ಟಿಂಟ್ ಆಗೂ ಕೂಡ ಬಳಸ್ಬೋದು. ಹೈಲಿ ಪಿಗ್ಮೆಂಟೆಡ್. ಫೈನಲಿ ನನ್ನ ಲುಕ್ ಈ ರೀತಿ ಇತ್ತು. ಆಚೆ ಹೊರಟ್ವಿ ನಾವು, ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡಿಕೊಂಡು ತುಂಬಾ ಚೆನ್ನಾಗಿತ್ತು ಈ ಒಂದು ದಿನ. ಬರ್ತಾ ಹಾಗೆ ತಿಂದಾಗ ನನ್ನ ಲಿಪ್ಸ್ಟಿಕ್ ಯಾವುದೇ ರೀತಿ ಹೋಗಿರಲಿಲ್ಲ. ಹಾಗೆ ನಾನು ಮನೆಗೆ ಬಂದ ಮೇಲೂ ಕೂಡ ವಾಟರ್ ಟೆಸ್ಟ್ ಮಾಡಿದಾಗ ಯಾವುದೇ ರೀತಿ ಟ್ರಾನ್ಸ್ಫರ್ ಆಗಲಿಲ್ಲ. ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿಬಿಟ್ಟು ಈ ಒಂದು ಪ್ರಾಡಕ್ಟ್ಸ್ಗಳನ್ನ ನೀವು ಶಾಪ್ ಮಾಡ್ಬೋದು.